ಸಚಿವ ಆರ್ ಅಶೋಕ್ ರವರ ಪತ್ನಿ ಹೋಮ್ ಮಿನಿಸ್ಟರ್ ಪ್ರಮೀಳಾ ಅಶೋಕ್ ರವರಿದ್ದಾರೆ. ಬನ್ನಿ ಆರ್ ಅಶೋಕ್ ರವರಿಗೆ ಯಾವ ರೀತಿ ಸಲಹೆಯನ್ನು ಕೊಡ್ತಾರೆ, ಕಿವಿ ಮಾತನ್ನು ಕೊಡ್ತಾರೆ, ಅವರು ಈ ಸಂದರ್ಭದಲ್ಲಿ ಯಾವ ರೀತಿ ಈ ಒಂದು ಕ್ಷಣವನ್ನ ಅನುಭವಿಸ್ತಾರೆ, ಎಂಜಾಯ್ ಮಾಡ್ತಾರೆ, ಸಂತೋಷ ಮಾಡ್ತಾರೆ ಅನ್ನೋದನ್ನ ತಿಳ್ಕೊಂಡು ಬನ್ನಿ. ಪ್ರಮೀಳಾ ಅಶೋಕ್ ರವರೇ, ಈ ಕ್ಷಣವನ್ನ ಯಾವ ರೀತಿ ಎಂಜಾಯ್ ಮಾಡ್ತೀರಾ? ನ್ಯಾಚುರಲಿ ಎಲ್ಲರೂ ಎಂಜಾಯ್ ಮಾಡಿದಂಗೆ ನಾವು. ನಿಮ್ಮ ಮನೆಯವರಿಗೆ ಯಾವ ರೀತಿ ಅಡ್ವೈಸ್ ಮಾಡ್ಲಿಕ್ಕೆ ಇಷ್ಟಪಡ್ತೀರಾ? ನಾನು ಅಡ್ವೈಸ್ ಮಾಡೋಷ್ಟೇನಿಲ್ಲ, ಯಾಕಂದ್ರೆ ಅಡ್ವೈಸ್ ತಗೊಳ್ಳೋ ಲೆವೆಲಲ್ಲಿ ಏನಿಲ್ಲ. ಅವ್ರದ್ದು ಸ್ವಂತ ಬುದ್ಧಿ ಇದೆ ಅವರಿಗೆ. ಈಗ ಮನೆಯಲ್ಲಿ ನೀವೇ ಅಲ್ವಾ ಹೋಮ್ ಮಿನಿಸ್ಟ್ರು, ಹಾಗಾಗಿ ನೀವು ಅಡ್ವೈಸ್ ಮಾಡ್ತಾನೆ ಇರಬೇಕಲ್ವಾ? ಕೆಲವು ವಿಷಯಗಳಲ್ಲಿ ಮಾಡ್ಬೋದು ಅಷ್ಟೇ, ಬಟ್ ಈ ರಾಜಕೀಯಕ್ಕೆ ಬಂದಾಗ ನಾವೇನು ಮಾತಾಡೋಕ್ಕಾಗಲ್ಲ. ಅಂದ್ರೆ ನೀವು ರಾಜಕೀಯ ವಿಚಾರದಲ್ಲಿ ಮೂಗು ತೂರ್ಸಲ್ಲ? ಖಂಡಿತ ಇಲ್ಲ. ಅವಶ್ಯಕತೆ ಇದ್ದಾಗ ಅದು ಏನು ಸಾಮಾನ್ಯ ಯಾವುದು ಆ ಥರದ ಸಂದರ್ಭ ಬರಲ್ಲ. ನಮ್ಮ ಕಡೆಯಿಂದ ಏನಾದರೂ ಸಜೆಷನ್ ಕೊಡ್ಬೋದು ಅಂತ ನಮಗನ್ಸಿದಾಗ ನಾವು ಕೊಡ್ತೀವಿ ಅಷ್ಟೇ. ಅಶೋಕ್ ರವರು ಎಲ್ಲ ರಾಜ್ಯಾಧ್ಯಕ್ಷ ಆಗ್ತಾರೆ ಅಂತಿದ್ರು, ಹಾಗಾಗಿ ದಿಢೀರ್ನೆ ಸಚಿವರಾದ್ರು. ನೀವು ಎಕ್ಸ್ಪೆಕ್ಟ್ ಆಗಿದ್ರಾ? ಅಂದ್ರೆ ಸಿಗುತ್ತೆ ಅನ್ನೋ ಒಂದು ಭರವಸೆ ಇತ್ತಾ? ಖಂಡಿತ ಇತ್ತು, ಯಾಕೆಂದರೆ ಸರ್ಕಾರ ಫಾರ್ಮ್ ಆಗ್ತಿದೆ ಅಂತ ಅಂದಾಗ ಅದೊಂದು ಅನಿಸಿಕೆ ಇದ್ದೇ ಇರುತ್ತೆ ಅಲ್ಲ. ಆಪರೇಷನ್ ಕಮಲದಿಂದ ರಚನೆ ಆಗಿರ್ತಕ್ಕಂಥ ಕೂಸು ಈ ಸರ್ಕಾರ, ಹಾಗಾಗಿ ಈ ಸರ್ಕಾರ ಇರುತ್ತೆ. ಮತ್ತು ಜೊತೆಗೆ ಅಶೋಕ್ ರವರಿಗೆ ಯಾವ ರೀತಿ ಕಿವಿ ಮಾತನ್ನ ನೀವು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಇದು ಅಫ್ಕೋರ್ಸ್ ನಮಗೆ 104 ಸಂಖ್ಯೆ ಇದ್ದಂತಹ ನಂಬರ್ ನಮ್ಮದು. ಡೆಫಿನೆಟ್ಲಿ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಅದು ಅನಿರೀಕ್ಷಿತವಾಗಿ ಏನೇನೋ ಡೆವಲಪ್ಮೆಂಟ್ ಆಯಿತು. ಈಗ ನಮ್ಮ ಕೈಲಿ ಬಂದಿದೆ. ಇದು ಪೂರ್ಣಾವಧಿ ಸರ್ಕಾರ ಮುಗಿಸ್ತಾರೆ ಅನ್ನೋ ವಿಶ್ವಾಸ ನಮಗಂತೂ ಇದೆ. ಮತ್ತು ನಾನು ಅಶೋಕ್ ಅವ್ರಿಗೆ ಹೇಳೋದೇನೆಂದರೆ, ಜನರಿಗೆ ಹಿತವಾಗುವ ಅವರಿಗೆ ಫೇವರ್ ಆಗುವಂತಹ ಕೆಲಸಗಳನ್ನ ಮಾಡಲಿ, ಒಳ್ಳೆ ಹೆಸರು ತಗೊಳ್ಳಿ, ನಮ್ಮ ಸರ್ಕಾರಕ್ಕೆ ಒಳ್ಳೆ ಹೆಸರು ಸಿಗಲಿ, ಎಲ್ಲ ಮಂತ್ರಿಗಳು ಜನರ ಪರವಾಗಿ ಕೆಲಸ ಮಾಡಲಿ, 100% ಕೊಡಲಿ ಅದಕ್ಕೆ ಸರ್ಕಾರ. ಮನೆಯವ್ರಿಗೆ ಇಂಥದೇ ಖಾತೆ ಕೊಟ್ಟರೆ ಒಳ್ಳೇದು ಅಂತ ಹೇಳಿ ತಾವೇನಾದರೂ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀರಾ? ಖಂಡಿತ ಇಲ್ಲ, ಅದನ್ನ ನಾನೇನು ಹೇಳೋಕ್ಕಾಗಲ್ಲ. ಅದು ನಮ್ಮ ಹಿರಿಯರಿಗೆ ಬಿಟ್ಟಿದ್ದು ಪಾರ್ಟಿಲಿ. ಥ್ಯಾಂಕ್ ಯು. ಇದು ಆರ್ ಅಶೋಕ್ ರವರ ಪತ್ನಿ ಪ್ರಮೀಳಾ ಅಶೋಕ್ ರವರ ಅಭಿಪ್ರಾಯಗಳು. ಒಟ್ಟಾರೆ ಒಳ್ಳೆ ಕೆಲಸವನ್ನು ಮಾಡಿ ಈ ಸರ್ಕಾರದಲ್ಲಿ ಒಳ್ಳೆ ಹೆಸರನ್ನು ತನ್ನಿ ಅಂತೇಳಿ ಅವರಿಗೆ ಶುಭಾಶಯವನ್ನು ಕೋರಿದ್ದಾರೆ. ಜೊತೆಗೆ ರಾಜಕೀಯ ವಿಚಾರದಲ್ಲಿ ನಾನು ಮೂಗು ತೋರಿಸಲ್ಲ, ಕೆಲವೊಮ್ಮೆ ಬಾರಿ ಮಾತ್ರ ಸಲಹೆ ಕೊಡ್ತೀನಿ ಎಂಬ ಮಾತನ್ನು ಕೂಡ ಹೇಳಿದ್ದಾರೆ. ರಾಜಭವನದಿಂದ ಕ್ಯಾಮ್ರಾ ಪರ್ಸನ್ ಕೊಂಡೆಯ ಜೊತೆ ಚಿದಾನಂದ್ ಪಟೇಲ್, ನ್ಯೂಸ್ 18 ಕನ್ನಡ.